ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ವಾಹನ ಮಹಿಳಾ ಚಾಲಕರಿಗೆ ಬಾಕಿ ವೇತನ ಪಾವತಿಗೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ ಶಿವಾಪುರೆ ಸೂಚನೆ. ಮಾವಿನಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷ, ಅರಣ್ಯ ಇಲಾಖೆಯಿಂದ ಮೊಸಳೆ ಸೆರೆ, ನಿಟ್ಟುಸಿರು ಬಿಟ್ಟ ಜನತೆ. ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದು ವಂಚನೆ, ಜಾರಿ ನಿರ್ದೇಶನಾಲಯಕ್ಕೆ ದೂರು, ರಘುವೀರ ನಾಯಕ್. ಕಂಪ್ಯೂಟರ್ಗಳ ಸೌಲಭ್ಯ ಸದುಪಯೋಗ ಪಡೆದುಕೊಳ್ಳಿ, ಜಿಲ್ಲಾಧಿಕಾರಿ ನಿತೀಶ್ ಕೆ. ಎಸ್ಎಫ್ಐ ಸಂಘಟನೆಯಿಂದ ಅಮಾನತು, ನನ್ನ ಬೆಳವಣಿಗೆ ಸಹಿಸದೆ ಷಡ್ಯಂತ್ರ, ಮ್ಯಾಗಳಮನಿ. ದರ್ವೇಶ್ ಹೆಸರಿಟ್ಟುಕೊಂಡು ವಂಚನೆ, ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ರಸಪ್ರಶ್ನೆ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಳಿ, ಕೆಡಿ ಬಡಿಗೇರ್. ವಾರ್ತೆಗಳ ವಿವರ. ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಮಾಡುತ್ತಿರುವ ಮಹಿಳಾ ವಾಹನ ಚಾಲಕರಿಗೆ ವೇತನ ಬಾಕಿ ಇಟ್ಟುಕೊಳ್ಳದೆ ಪ್ರತಿ ತಿಂಗಳು ಪಾವತಿ ಮಾಡಬೇಕು ಎಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಶಿಕಾಂತ ಶಿವಾಪುರೆ ಅವರು ಸೂಚಿಸಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆಯ ಮಹಿಳಾ ವಾಹನ ಚಾಲಕರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ 179 ಗ್ರಾಮ ಪಂಚಾಯಿತಿಗಳಲ್ಲಿ 172 ಮಹಿಳಾ ಚಾಲಕರಿಗೆ ತರಬೇತಿ ನೀಡಿದೆ. 7 ಗ್ರಾಮ ಪಂಚಾಯಿತಿಗಳಲ್ಲಿ ತರಬೇತಿ ಬಾಕಿ ಇದೆ. 134 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಚಾಲಕರಿಗೆ ಕೆಲಸ ನೀಡಿದೆ. 38 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಚಾಲಕರಿಗೆ ಕೆಲಸ ನೀಡಿಲ್ಲ. 106 ಜನ ಮಹಿಳಾ ಚಾಲಕರಿಗೆ ವೇತನ ಬಾಕಿ ಇದೆ ಎಂದರು. ಸಿಂಧನೂರಿನ 30 ಗ್ರಾಮ ಪಂಚಾಯಿತಿಗಳಲ್ಲಿ 28 ಮಹಿಳಾ ಚಾಲಕರಿದ್ದಾರೆ. ಇಬ್ಬರಿಗೆ ತರಬೇತಿ ಬಾಕಿ ಇದೆ. 28 ಮಹಿಳಾ ಚಾಲಕರಿಗೆ ಕೆಲಸ ನೀಡಿದೆ. 6 ಜನರಿಗೆ ಕೆಲಸ ನೀಡಿಲ್ಲ. 11 ಮಹಿಳಾ ಚಾಲಕರಿಗೆ ವೇತನ ಬಾಕಿ ಇದೆ ಎಂದರು. ಲಿಂಗಸೂರಿನ 30 ಗ್ರಾಮ ಪಂಚಾಯಿತಿಗಳಲ್ಲಿ 30 ಮಹಿಳಾ ಚಾಲಕರಿದ್ದಾರೆ. 29 ಮಹಿಳಾ ಚಾಲಕರಿಗೆ ಕೆಲಸ ನೀಡಿದೆ. 1 ಜನರಿಗೆ ಕೆಲಸ ನೀಡಿಲ್ಲ. 25 ಮಹಿಳಾ ಚಾಲಕರಿಗೆ ವೇತನ ಬಾಕಿ ಇದೆ ಎಂದರು. ಮಸ್ಕಿ 21 ಗ್ರಾಮ ಪಂಚಾಯಿತಿಗಳಲ್ಲಿ 21 ಮಹಿಳಾ ಚಾಲಕರಿದ್ದಾರೆ. 19 ಮಹಿಳಾ ಚಾಲಕರಿಗೆ ಕೆಲಸ ನೀಡಿದೆ. 2 ಜನರಿಗೆ ಕೆಲಸ ನೀಡಿಲ್ಲ. 16 ಮಹಿಳಾ ಚಾಲಕರಿಗೆ ವೇತನ ಬಾಕಿ ಇದೆ ಎಂದರು. ಉಳಿದ ಗ್ರಾಮ ಪಂಚಾಯಿತಿಗಳಲ್ಲಿ ಬಾಕಿ ಇರುವ ವೇತನ ಪಾವತಿಸಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ನೋಡಲ್ ಅಧಿಕಾರಿ ಡಾಕ್ಟರ್ ಟಿ ರೋಣಿ ಸೇರಿದಂತೆ ಗ್ರಾಮ ಪಂಚಾಯಿತಿಗಳ ಪಿಡಿಒ, ಮಹಿಳಾ ಚಾಲಕರು ಇದ್ದರು. ಮೊಸಳೆಯೊಂದು ಮಾವಿನಕೆರೆಯಲ್ಲಿ ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತಲಿನ ನಿವಾಸಿಗಳು ಭಯಭೀತರನ್ನಾಗಿ ಮಾಡಿತ್ತು. ಮಾಹಿತಿ ತಿಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊಸಳೆಯನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಿದ್ದಾರೆ. ನಗರದ ಮಾವಿನಕೆರೆಯಲ್ಲಿ ಮೊಸಳೆ ಕಂಡು ಬಂದಿದ್ದರಿಂದ ಸ್ಥಳೀಯ ನಿವಾಸಿಗಳು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾವಿನಕೆರೆಗೆ ದೌಡಾಯಿಸಿ ಕೆರೆಯಲ್ಲಿರುವ ಮೊಸಳೆ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿದರು. అన్న ఇట్లా ఎత్తు ఎత్తు మీరు కంటే ఎత్తు వీడియో చేసుకుంటారు ఇక్కడ ఇక్కడ ಬಾಬಾ ನೋಡಿದೆ ಮುಷಿಳವ್ರ ಕೈಯಾಗಲ್ಲ
ఒక నిమిషం లేపనా లేపో తీరనా లేపో थोड़ा थोड़ा सामने से ऊपर में नीचे से मैं नाकते मत मारो फिरो नहीं मैं थोड़े कपड़ा ये कपड़ा थोड़ा कपड़ा बच्चा है पूरा ಇದು ಆಮೇಲೆ ಮಾಡಬೇಕು ಬಸ್ಸಲ್ಲಿ मेरे को भी मार दो रिवर्स मैं रिवर्स मार पीछे पीछे चलो मामा चलो क्या बनेगा बेटा ಮೊಸಳೆ ಪ್ರತ್ಯಕ್ಷವಾಗಿರುವ ಮಾಹಿತಿ ಖಚಿತಪಡಿಸಿಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ತೆಪ್ಪದ ಮೂಲಕ ಕೆರೆಯಲ್ಲಿ ಇಳಿದು ಮೊಸಳೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೊಸಳೆ ಸೆರೆ ಹಿಡಿದಿದ್ದರಿಂದ ನಿವಾಸಿಗಳಲ್ಲಿ ಆತಂಕ ಮರೆಯಾಗಿದೆ. ಮೊಸಳೆಯನ್ನು ಇದೀಗ ಸ್ಥಳಾಂತರ ಮಾಡಿದ್ದಾರೆ. ರಾಯಚೂರು ನಗರದ ಮಾವಿನಕೆರೆಯಲ್ಲಿ ಈಗ 1 ಗಂಟೆ ಮುಂಚೆ ಒಂದು ಮೊಸಳೆ ಮರಿ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರಿಂದ ಮತ್ತು ಇತರರಿಂದ ನಮಗೆ ದೂರು ಕೇಳಿ ಬಂದ ತಕ್ಷಣ ನಮ್ಮ ಅರಣ್ಯ ಇಲಾಖೆಯವರೊಂದಿಗೆ ಮತ್ತು ಮೀನುಗಾರಿಕೆ ಇಲಾಖೆಯೊಂದಿಗೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ಮೊಸಳೆ ಹಿಡಿಯುವಂಥ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ. ಈಗ ಸಾರ್ವಜನಿಕರು ಕೂಡ ಕೆಲವೊಬ್ಬರು ಈ ಹಿಂದೆ ಮೊಸಳೆ ಕಾಣಿಸ್ಕೊಂಡಿತ್ತು ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಅದರ ಬಗ್ಗೆನೂ ನಾವು ಅರಣ್ಯ ಇಲಾಖೆಯವರು ಮತ್ತು ಮೀನುಗಾರಿಕೆ ಇಲಾಖೆಯವರೊಂದಿಗೆ ಇಲ್ಲಿ ಯಾವ ರೀತಿಯಾಗಿ ಹಿಂದೆ ಯಾವ್ಯಾವ ಕಾಣಿಸ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕಾಯಿಸಿ ಕ್ರಮ ವಹಿಸ್ತೀವಿ. ಮತ್ತು ನಾವು ಇಲ್ಲಿ ನಾಮಫಲಕಗಳನ್ನು ಈಗ ಮೊಸಳೆ ಕಾಣಿಸಿಕೊಂಡಿರೋದ್ರಿಂದ ನಾವು ನಗರಸಭೆ ವತಿಯಿಂದ ಎಲ್ಲ ಈ ಜನವಸತಿ ಇರುವಂಥ ನಡೆದಾಡುವಂಥ ಪ್ರದೇಶ ಆಗಿರೋದ್ರಿಂದ ಮತ್ತು ಇರುವಂಥ ಪ್ರದೇಶ ಇರೋದ್ರಿಂದ ನಾವೆಲ್ಲ ಕಡೆಯೂ ಒಂದು ಕ್ರಮವನ್ನು ಕೈಗೊಳ್ತೀವಿ ಮೊಸಳೆ ಹೊರಗೆ ಬರಲಾರದ ರೀತಿಯಲ್ಲಿ. ಹಿಂದುಳಿದ ವರ್ಗದಲ್ಲಿ ಬರುವ ಕುರುಬ ಜಾತಿಗೆ ಸೇರಿದ ನಗರದ ಲಕ್ಷ್ಮೀಪುರಂ ಬಡಾವಣೆಯ ನಿವಾಸಿ ಕೆ ಸತ್ಯನಾರಾಯಣ ತಮ್ಮ ಮಕ್ಕಳಿಗೆ ಕಾಡು ಕುರುಬ ಹೆಸರಿನ ಮೇಲೆ ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದು ವಂಚಿಸಿದ್ದು ಮೀಸಲಾತಿ ದುರ್ಬಳಕೆ ಮಾಡಿಕೊಂಡವರ ವಿರುದ್ಧ ಕ್ರಮಕ್ಕೆ ನಾಗರಿಕ ಜಾರಿ ನಿರ್ದೇಶನಾಲಯಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎಲ್ ರಘುವೀರ್ ನಾಯಕ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ತನ್ನ ಮಕ್ಕಳಿಗೆ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದ ರಾಯಚೂರಿನ ನಿವಾಸಿ ಕೆ ಸತ್ಯನಾರಾಯಣ ಮತ್ತು ಜಾತಿ ಪ್ರಮಾಣ ಪತ್ರ ನೀಡಿದ ತಹಸೀಲ್ದಾರ್ ಹಾಗೂ ಶಾಲಾ ವರ್ಗಾವಣೆ ಪ್ರಮಾಣ ಪತ್ರದಲ್ಲಿ ಜಾತಿ ಕಲಂನಲ್ಲಿ ತಿದ್ದುಪಡಿ ಮಾಡಿದ ಶಾಲಾ ಪ್ರಾಚಾರ್ಯ ವಿರುದ್ಧ ಹಾಗೂ ಜಾತಿ ತನಿಖೆಗಾಗಿ ನಾಗರಿಕ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಲಾಗುವುದು. ಈಗಾಗಲೇ ಸಹಾಯಕ ಆಯುಕ್ತರಿಗೆ ದೂರು ನೀಡಲಾಗಿದೆ ಹಾಗೂ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದರು. ನಗರದ ಲಕ್ಷ್ಮೀಪುರಂ ಬಡಾವಣೆಯ ನಿವಾಸಿ ಕೆ ಸತ್ಯನಾರಾಯಣ ಎನ್ನುವವರು ಹಿಂದುಳಿದ ವರ್ಗದ ಕುರುಬ ಜಾತಿಯಲ್ಲಿದ್ದು ತಮ್ಮ ಮಕ್ಕಳಾದ ಕೆಎಸ್ ಸಾಕ್ಷಿ ಮತ್ತು ಕೆಎಸ್ ಸಂಜಯ ಎನ್ನುವವರಿಗೆ ಕಾಡು ಕುರುಬ ಹೆಸರಿನ ಮೇಲೆ ತಹಸೀಲ್ದಾರ್ ಕಚೇರಿಯಿಂದ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂದು ಆರೋಪಿಸಿದರು. ಅವರ ಹೆಸರಿನ ಮೇಲೆ ಬೇರೆ ಬೇರೆಯವರು ತೊಗೊಳ್ತಾ ಇದ್ದಾರೆ. ನೀವು ಯಾರನ್ನ ಅಲ್ಲಿ ಹೋಗಿ ಜಾತಿ ಪರಿಶೀಲನೆ ಮಾಡಿದ್ರೆ ನೀವು ಆಟೋಮೆಟಿಕ್ ಸಿಕ್ಬಿಡ್ತಾರೆ. ಅಲ್ಲಿ ವ್ಯವಸ್ಥೆನೇ ಬೇರೆ ಇದೆ ಬೀದರಲ್ಲಿ. ಅಲ್ಲಿ ಏನು ನೋಡ್ತಾರೆ ಅಂತಂದರೆ, ನಾವು ಜಾತಿ ಪರಿಶೀಲನಾ ಸಮಿತಿಗೆ ಅಟೆಂಡ್ ಆದ ಏನೇನುಗಳಿಗೆ ನಾವು ಸಹಜವಾಗಿ TC ಅಥವಾ ಅವ್ರದ್ದು ತಂದೆದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅವೆಲ್ಲ ಚೆಕ್ ಮಾಡ್ತೀವಿ. ಅವರು ಪಾಣಿ ನೋಡ್ತಾರೆ. ಆಮೇಲೆ ಮೊಟೇಷನ್ ಕಾಪಿಗೆ ಇಲ್ಲೇನೋ ಜಾತಿ ನಿರ್ಧಾರ ಆಗುತ್ತೆ. ಅಲ್ಲ, ನಾವು ಅದೇ ಪ್ರಶ್ನೆ ಮಾಡಿದ್ವಿ DC ಅವರಿಗೆ. ಸರ್, ಒಂದು ವೇಳೆ ಈ ವ್ಯಕ್ತಿಗೆ ಯಾವುದೇ ಹೊಲ ಇಲ್ಲ, ಮನೆ ಇಲ್ಲ ಅಂದರೆ ಯಾವ ಥರ ಸರ್ಟಿಫಿಕೇಟ್ ಮಾಡ್ತೀರಿ ನೀವು? ಗೋವಿಂದ ರೆಡ್ಡಿ ಅವರೇ ಅಲ್ಲಿ DC ಅವರು ಇದ್ದರು. ನಾನು ಕೆಲವು ಪ್ರಕರಣಗಳಿಗೆ ಅಟೆಂಡ್ ಆದಾಗ ಅವರು ಕೇಳ್ತಾ ಇದ್ರು, ನಿಮ್ಮ ಹತ್ರ ಮೊಟೇಷನ್ ಕಾಪಿ ಪಾಣಿ ಇದ್ದರೆ ಕೊಡ್ರಿ ಅಂತ. ಏನೇನು ಹೇಳಿ ನಾನು ಅಬ್ಜೆಕ್ಷನ್ ಮಾಡಿದೆ. ಮೊಟೇಷನ್ ಕಾಪಿಗೂ ಪಾಣಿಗೂ ಜಾತಿಗೂ ಏನು ಸಂಬಂಧ? ನನಗೆ ಅದು ಕ್ಲಾರಿಫೈ ಮಾಡಿರಿ. ಆಮೇಲೆ ಸರ್ಕಾರ ಕೊಡ್ರಿ, ನೀವು ಅದನ್ನ ನೋಡಿ ಕೊಡ್ಬೇಕನ್ನೋದು. ಸರ್ಕಾರ ನಾವು ನಿರ್ಧಾರ ಮಾಡಿದೆ ಜಾತಿ ಪರಿಶೀಲನೆ ಮಾಡಬೇಕಾದ್ರೆ ಏನೂ ಇಲ್ಲಪ್ಪ ಅವನ ಹತ್ರ ಅಂದ್ರೆ ಲಾಸ್ಟಿಗೆ ಪಂಚನಾಮ ಮಾಡ್ತಾರೆ. ಆ ಊರವ್ರನ್ನ ಕೇಳ್ತಾರೆ, ಅವ್ರ ಸಂಬಂಧಿಕರನ್ನ ಕೇಳ್ತಾರೆ, ಅವ್ರು ಯಾವ ಸಮುದಾಯದವರು ಅಂತ.
ಆ ಸಮುದಾಯದ ಯಾರಾದರೂ ಒಬ್ರು ಓದಿರ್ತಾರೆ ಅಥವಾ 2-3 ತಲೆಮಾರುಗಳನ್ನ ಎನ್ಕ್ವೈರಿ ಮಾಡ್ತಾರೆ. ಇದೆಲ್ಲ ಒಂದು ಲೆಂದಿ ಪ್ರೊಸೆಸ್ ಇದೆ, ಅದು ಕುಲಶಾಸ್ತ್ರೀಯ ಅಧ್ಯಯನ ಅಂದರೆ ಆ ಸತ್ಯ ಹೊರ ಬಂದೇ ಬರುತ್ತೆ ಯಾರೇ ಇದ್ರೂ ಸಹ. ಈ ಬಗ್ಗೆ ಕಂದಾಯ ಇಲಾಖೆ ಅಧಿಕಾರಿಗಳು ತಾಯಿ ಕೆಎ ಅನಿತಾ ಅವರ ಜಾತಿ ದಾಖಲೆಗಳ ಆಧಾರದ ಮೇಲೆ ಜಾತಿ ಪ್ರಮಾಣ ಪತ್ರ ನೀಡಿರುವುದಾಗಿ ವಿವರಣೆ ನೀಡಿದ್ದಾರೆ. ವಿದ್ಯಾರ್ಥಿಗಳ ಶಾಲಾ ದಾಖಲಾತಿಯ ಜಾತಿ ಕಲಂನಲ್ಲಿ ಒಬಿಸಿ ಜಾತಿ ಎಂದು ಇದ್ದು ಅದನ್ನು ತಿದ್ದಿ ಎಸ್ಟಿ ಎಂದು ನಮೂದಿಸಿದ್ದಾರೆ. ಜಾತಿ ತಿದ್ದುವ ಅಧಿಕಾರ ಮುಖ್ಯ ಗುರು ಹಾಗೂ ಪ್ರಾಚಾರ್ಯರಿಗೆ ಇಲ್ಲ ಹಾಗೂ ಯಾವುದೇ ಒಬ್ಬ ವ್ಯಕ್ತಿ ಜಾತಿ ಪ್ರಮಾಣ ಪತ್ರ ಪಡೆಯಲು ತಂದೆಯ ಜಾತಿ ಪ್ರಮಾಣ ಪತ್ರ ಲಗತ್ತಿಸಿ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಬೇಕು. ತಂದೆಯ ಜಾತಿ ಪರಿಶೀಲಿಸಿ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರ ನೀಡಬೇಕು. ಆದರೆ ಇಲ್ಲಿ ತಂದೆ ಕೆ ಸತ್ಯನಾರಾಯಣ ಎನ್ನುವವರು ತಮ್ಮ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರದಲ್ಲಿ ನೀಡಲು ತಾವೇ ಅಫಿಡವಿಟ್ ನೀಡಿ ತಮ್ಮ ಮಕ್ಕಳ ಟಿಸಿಯಲ್ಲಿ ಕಾಡು ಕುರುಬ ಎಂದು ಇದ್ದು ಅದಕ್ಕೆ ಎಸ್ಟಿ ಪ್ರಮಾಣ ಪತ್ರ ಕೊಡುವಂತೆ ಸರ್ಟಿಫೈ ಮಾಡಿದ್ದಾರೆ. ಆದರೆ ತಾವು ಯಾವ ಜಾತಿ ಎಂದು ನಮೂದಿಸಿಲ್ಲ ಎಂದು ದೂರಿದರು. ತನ್ನ ಜಾತಿ ಯಾವುದು ಎಂದು ಹೇಳದ ತಂದೆಯ ಪ್ರಕರಣ ಇದೇ ಮೊದಲಿರಬೇಕು. ತಾವೇ ಒಂದು ದೃಢೀಕರಣ ನೀಡಿ ತಂದೆಯ ಜಾತಿಯನ್ನು ಮಕ್ಕಳು ಅನುಸರಿಸುತ್ತಿಲ್ಲ. ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದ ಕೆಎಸ್ ಸಾಕ್ಷಿ ಮತ್ತು ಕೆಎಸ್ ಸಂಜಯ್ ಎನ್ನುವವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವಿದ್ಯಾಭ್ಯಾಸವನ್ನು ಒಬಿಸಿಯಲ್ಲಿ ಮಾಡಿದ್ದಾರೆ. ಆದರೆ ಮೆಡಿಕಲ್ ಸೀಟ್ ಪಡೆಯಲು ಎಸ್ಟಿ ಎಂದು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಎಸ್ಟಿ ಮೀಸಲಾತಿ ಕಬಳಿಸಲು ಕೆ ಸತ್ಯನಾರಾಯಣ ತಮ್ಮ ಮಕ್ಕಳಿಗೆ ನಕಲಿ ಎಸ್ಟಿ ಪ್ರಮಾಣ ಪತ್ರ ಕೊಡಿಸಿರುವುದು ಸಾಬೀತಾಗಿದೆ ಎಂದರು. ಜಾತಿ ಪ್ರಮಾಣ ಪತ್ರವನ್ನು ತಾತ್ಕಾಲಿಕವಾಗಿ ನೀಡುತ್ತಿದ್ದು ಒಂದು ವೇಳೆ ದೂರು ಬಂದರೆ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸುವುದಾಗಿ ನಮೂದಿಸಿದ್ದಾರೆ. ಇದರಿಂದ ಮೇಲ್ನೋಟಕ್ಕೆ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಗೊತ್ತಾಗುತ್ತದೆ. ಆಮಿಷಕ್ಕೆ ಒಳಗಾಗಿ ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಆರೋಪಿಸಿದರು. ಕಾಡು ಕುರುಬ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದ ಕೆಎಸ್ ಸಾಕ್ಷಿ ಮತ್ತು ಕೆಎಸ್ ಸಂಜಯ್ ಇವರ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಲು ಸಹಾಯಕ ಆಯುಕ್ತರಿಗೆ ದೂರು ನೀಡಲಾಗಿದೆ. ಇದಕ್ಕೆ ಪ್ರೋತ್ಸಾಹ ನೀಡಿದ ತಂದೆ ಕೆ ಸತ್ಯನಾರಾಯಣ, ತಾಯಿ ಕೆ ಅನಿತಾ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಶಾಲಾ ವರ್ಗಾವಣೆ ಪ್ರಮಾಣ ಪತ್ರದಲ್ಲಿ ಜಾತಿ ಕಲಂ ತಿದ್ದುಪಡಿ ಮಾಡಿದ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ವಿರುದ್ಧ ದೂರು ನೀಡಲಾಗುತ್ತದೆ. ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡಿದ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ ಎಂದರು. ಆ ಕುಟುಂಬಗಳು ಮತ್ತೊಂದು ಕಡೆ ಹೋಗ್ಬಿಟ್ಟಿದ್ದಾವೆ. ಬಟ್ ಅಲ್ಲಿರ್ತಕ್ಕಂಥ ಸಮುದಾಯಗಳೇನಿದಾವಲ್ಲ, ಅಲ್ಲಿರ್ತಕ್ಕಂಥ ಮಾಸ್ಟರ್ಗಳು ಏನೋ ಒಂದು ರಿಸರ್ವೇಷನ್ ಅಲ್ಲಿ ಓದಪ್ಪ, ಸ್ಕಾಲರ್ಶಿಪ್ ಬರುತ್ತೆ ಓದ್ಲಿ ಅಂತೇಳಿ ಕೆಲವರು ಸ್ಟಾರ್ಟಿಂಗ್ ಅಲ್ಲಿ ಹಂಚ್ಬಿಟ್ಟಿದ್ದಾರೆ, ಎಷ್ಟೇ ಅಂತ ಕೊಟ್ಬಿಟ್ಟಾರ. ಬಟ್ ನೀವು ಶಾಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ರಿ, ಯಾವುದೇ ಶಾಲಾ ದಾಖಲಾತಿ ಪರಿಶೀಲನೆ ಮಾಡ್ರಿ, ನೀವು 1989 ಹಿಂದಿಂದು ಈಗ 2000 ನಂತರ ಏನಾಗಿದೆ, 3ನೇ ತಲೆಮಾರು ಬಂದದ. ಅಂದ್ರೆ ಒಂದು ವೇಳೆ ನೀವು ತೊಗೊಂಡಿದ್ರೆ ನಿಮ್ಮ ಮಕ್ಕಳಿಗೆ ಡೈರೆಕ್ಟ್ ಆಗಿ ಕೊಂಡ ಅಂತ ಅಡ್ಮಿಷನ್ ಮಾಡಿಸ್ತಾ ಇದ್ವಿ. ನಾವು ಅದನ್ನು ಚೆಕ್ ಮಾಡಿದ್ವಿ, ತಂದೆನೇ ಇಲ್ಲ ಮಗ ಹೆಂಗ. ನಾವೆಲ್ಲ ಡಾಕ್ಯುಮೆಂಟ್ ತೊಗೊಂಬಂದಿದ್ವಿ, ನನ್ನ ಹತ್ರ 123 ಜನರದ್ದು ಡಾಕ್ಯುಮೆಂಟ್ ತೊಗೊಂಬಂದಿದ್ವಿ. ನೀವು ಯಾವ್ದನ್ನ ಚೆಕ್ ಮಾಡಿದ್ರೆ ನಾವು ಹೋಗಿವಿ ಡಾಕ್ಯುಮೆಂಟಿಗೆ ಅಂತಂದ್ರೆ ಸರ್ ಕೈ ಮುಗಿತಾರೆ ಸರ್, ಅದೊಂದು ಡಾಕ್ಯುಮೆಂಟ್ ಕೇಳ್ಬಾರ್ದು, ಕಾಂಪ್ಲಿಕೇಟೆಡ್ ಇದೆ. ಈವನ್ DC ಅವರು ಸಹ ಆಂಟಿ ಚೇಂಬರಲ್ಲಿ ಕರೆದು ಮಾತಾಡ್ತಾರೆ, ಆ ವಿಷಯ ಮಾತಾಡ್ಬೇಕಾದ್ರೆ ಅಂತ ಅನಿವಾರ್ಯತೆ ಏನೈತೆ ಅಂತ ನಮ್ಗೆ. ಮೀಸಲಾತಿ ದುರುಪಯೋಗ ಆಗ್ತಾ ಇದೆ ಅಂದ್ರೆ ಅದನ್ನ ಬಹಿರಂಗ ಪಡಿಸ್ರಿ. ಆಮೇಲೆ ಅವ್ರೇನಂತಾರೆ ಅಧಿಕಾರಿಗಳು, ಸರ್ ಇದು ಕೈ ಹಾಕಿದ್ರೆ ನಮ್ಮ ಟ್ರಾನ್ಸ್ಫರ್ ಆಗುತ್ತೆ. ಅದೇ ಅರ್ಜಿ ಕೊಡ್ತೀನಿ. ಈಗ ನಮಗೆಲ್ಲ ಮಾಹಿತಿ ಇರಬೇಕಾದ್ರೆ ಮಾನ್ಯ ಪ್ರಕರಣ ನಾನು ಅರ್ಜಿ ಕೊಟ್ಟೆ. ಮಾನ್ಯ ಪ್ರಕರಣ ಅರ್ಜಿ ಕೊಟ್ಟಾಗ ಕಡೆ ರದ್ದಾದ ಮೇಲೇನು ಕ್ಯಾಂಡಿಡೇಟ್ ಬರಲಿಲ್ಲ, ಕ್ಯಾಂಡಿಡೇಟ್ ರಿಲೇಟಿವ್ ಬರಲಿಲ್ಲ, ವಕೀಲರು ಬಂದರು, ಬೆಂಗಳೂರಿಂದ ಎಲ್ಲೆಲ್ಲಿಂದ ಫ್ಲೈಟಿಗೆ ಬಂದರು, ಕಡೆಯವರಿಗೆ ಕ್ಯಾಂಡಿಡೇಟ್ ಬರಲಿಲ್ಲ. ಇಲ್ಲಿಯೂ ಸಹ ಕ್ಯಾಂಡಿಡೇಟ್ ಬಂದಿಲ್ಲ. ನಾನು 2 ಹಿಯರಿಂಗ್ ಅಟೆಂಡ್ ಆಗಿದ್ದೀನಿ, 3ನೇ ಹಿಯರಿಂಗ್ ನಾವು ಒತ್ತಡ ಹಾಕಿದ್ದೀನಿ, ಯಾಕೆ ಡಿಲೇ ಮಾಡ್ತಾ ಇದ್ದೀನಿ, ಇಲ್ಲ ನಿಮ್ಮ ಮೇಲೆ ನಾನು ಮಿನಿಸ್ಟ್ರಿ ಕಂಪ್ಲೇಂಟ್ ಬರೀಬೇಕಾಗ್ತದ. ಡಿಲೇ ಯಾಕಂದರೆ ಮಿನಿಸ್ಟ್ರಿ ಹೇಳ್ಯಾರ, ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ 2ರಿಂದ 3ನೇ ಹಿಯರಿಂಗಲ್ಲಿ ಕ್ಲೋಸ್ ಆಗಬೇಕು ಫೈಲ್ ಆಗ್ತದೆ. ಆಮೇಲೆ AC ಆಫೀಸ್ ಹಿಯರಿಂಗ್. ಸೊ ಕಂದಾಯ ಸಚಿವರಿಗೂ ನಾವು ಒತ್ತಾಯ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಅವರಿಗೂ ನಾನು ಭೇಟಿ ಆಗ್ತೀನಿ. ರಾಯಚೂರು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯವರಿಗೆ ಸೂಕ್ತ ತರಬೇತಿ ಕೊಡೋದು, ಗ್ಯಾಸ್ ಸರ್ಟಿಫಿಕೇಟ್ ಹೆಂಗೆ ಇಶ್ಯೂ ಮಾಡೋದು, ತರಬೇತಿ ಕೊರತೆ ಇದೆ. ಕೆಲವರು ರಿಟೈರ್ಡ್ ಆಗಕ್ಕೆ ಬಂದಾಗ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ನಾಯಕ್, ರಮೇಶ್ ನಾಯಕ್, ರಾಮಕೃಷ್ಣ ನಾಯಕ್ ಸೇರಿದಂತೆ ಅನೇಕರಿದ್ದರು. ಸಂಭವ್ ಫೌಂಡೇಶನ್ ಮೈಕ್ರೋಸಾಫ್ಟ್ ಫಿಲಾಂಥ್ರಫೀಸ್ ವತಿಯಿಂದ ಜಿಲ್ಲೆಯಲ್ಲಿ ವಿನೂತನವಾದ ಕಾರ್ಯಕ್ರಮವಾಗಿದೆ. ಮೈಕ್ರೋಸಾಫ್ಟ್ ಕಂಪನಿಯಿಂದ ರಾಯಚೂರು ತಾಲೂಕಿನ 9 ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಿದ್ದು ಅದರ ಸದುಪಯೋಗವನ್ನು ಎಲ್ಲ ಮಕ್ಕಳು ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳಿದರು.
ಅವರಿಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಅನುದಾನದ ಅಡಿಯಲ್ಲಿ ಸಂಭವ್ ಫೌಂಡೇಶನ್, ಮೈಕ್ರೋಸಾಫ್ಟ್, ಫಿಲಾಂಥ್ರಫೀಸ್ ಇಂಡಿಯಾ ಸಹಯೋಗದೊಂದಿಗೆ ರಾಯಚೂರು ತಾಲೂಕಿನ 9 ಶಾಲೆಗಳಿಗೆ ಕಂಪ್ಯೂಟರ್ಗಳ ಹಸ್ತಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರಾಯಚೂರಿನ ತಾಲೂಕಿನ ದೇವಸಗುರು ಸರ್ಕಾರಿ ಪ್ರೌಢಶಾಲೆ, ಪಂಚಮುಖಿ ಗಾಣತಾಳ ಸರ್ಕಾರಿ ಪ್ರೌಢಶಾಲೆ, ಮರ್ಚಟಾಳ್ ಸರ್ಕಾರಿ ಪ್ರೌಢಶಾಲೆ, ಗುಂಜಳ್ಳಿ ಸರ್ಕಾರಿ ಪ್ರೌಢಶಾಲೆ, ಜೇಗರ್ಕಲ್ ಸರ್ಕಾರಿ ಪ್ರೌಢಶಾಲೆ, ಮಠಮಾರಿ ಸರ್ಕಾರಿ ಪ್ರೌಢಶಾಲೆ, ಚಂದ್ರಬಂಡ ಸರ್ಕಾರಿ ಪ್ರೌಢಶಾಲೆ, ಸಿಂಗನೋಡಿ ಮತ್ತು ಎಲೆಬಿಚ್ಚಾಲಿ ಈ ಸರ್ಕಾರಿ ಪ್ರೌಢಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ನೀಡಲಾಗಿದ್ದು, ಇದು ವಿನೂತನ ಕಾರ್ಯಕ್ರಮವಾಗಿದ್ದು, ದಾನಿಗಳು ನೀಡಿದ ಸೌಲಭ್ಯಗಳನ್ನು ಮಕ್ಕಳು ಸರಿಯಾಗಿ ಬಳಸಿಕೊಳ್ಳಬೇಕು. ಅಲ್ಲದೆ ಮಕ್ಕಳಿಗೆ ಸರಿಯಾಗಿ ಸದ್ಬಳಕೆ ಮಾಡುವಂತೆ ಅಧಿಕಾರಿಗಳು ಕ್ರಮ ವಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಂಸ್ಥೆ ವತಿಯಿಂದ ಮಕ್ಕಳಿಗೆ ಅನುಕೂಲವಾಗುತ್ತೆ ಎಂಬ ಆಸೆಯಿಂದ ಕಂಪ್ಯೂಟರ್ಗಳನ್ನು ನೀಡಿದ್ದು, ಅವರ ಆಸೆಯನ್ನು ನಿರಾಸೆ ಮಾಡದೆ ಮಕ್ಕಳು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು. ಕಂಪ್ಯೂಟರ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಲ್ಲಿ ಕೂಡಲೇ ಅವರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಬೇಕು. ರಾಯಚೂರು ತಾಲೂಕಿನಲ್ಲಿ ಹೊಸ ಬೆಳವಣಿಗೆಯಾಗಿದ್ದು, ಮಕ್ಕಳು ಕಂಪ್ಯೂಟರ್ ಕಲಿಯುವ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಸರ್ಕಾರಿ ಪ್ರೌಢಶಾಲೆ ಮರ್ಚಿಟಾಳ್, ಸರ್ಕಾರಿ ಪ್ರೌಢಶಾಲೆ ಗುಂಜಳ್ಳಿ, ಸರ್ಕಾರಿ ಪ್ರೌಢಶಾಲೆ ಜೇಗರ್ಕಲ್, 5ನೇ ಪ್ರೌಢಶಾಲೆ ಜೇಗರ್ಕಲ್ ಹಾಗೂ ಪ್ರೌಢಶಾಲೆ ಮಠಮಾರಿ, ಚಂದ್ರಬಂಡ ಬೇಗ ಬರಬೇಕು. ಚಂದ್ರಬಂಡ ವಿದ್ಯಾರ್ಥಿಗಳು ಹಾಗೂ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಸಿಂಗನೋಡಿ ಅಲ್ಲಿನ ಮುಖ್ಯೋಪಾಧ್ಯಾಯರು ಕೂಡ ಬೇಗ ಬರಬೇಕು. ಏನು ನಮ್ಮ ಜಿಲ್ಲೆಯಲ್ಲಿ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ಮೈಕ್ರೋಸಾಫ್ಟ್ ಕಂಪ್ನಿಯಿಂದ ಸಂಭವ್ ಫೌಂಡೇಶನ್ ಮೂಲಕ 9 ಹೈಸ್ಕೂಲಲ್ಲಿ ಮೇ ಬಿ ಇದು ನಮ್ಮ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಹೈಸ್ಕೂಲ್ ಲೆವೆಲಲ್ಲಿ ಸಾಫ್ಟ್ವೇರ್ ಕೋಡಿಂಗ್ನ ಹೇಳ್ಕೊಡೋದು ಇದೇ ಮೊಟ್ಟ ಮೊದಲ ಬಾರಿಗೆ ಸಂಭವ್ ಫೌಂಡೇಶನ್ ಅವರಿಂದ ಇದು ಸಾಧ್ಯ ಆಗಿದೆ. ಸೊ ಇದಕ್ಕೆ ಆ್ಯಕ್ಚುಲಿ ನಾವು ತುಂಬ ಪುಣ್ಯವಂತರು ಅಂತಲೇ ನಾವು ಭಾವಿಸ್ಕೋಬೇಕು. ಯಾಕಂದರೆ ಕಂಪ್ಯೂಟರ್ ಕೋಡಿಂಗ್ ಮಾಡೋದು ಜನರಲಿ ಇಂಜಿನಿಯರಿಂಗಲ್ಲಿ ಹೇಳ್ಕೊಡ್ತಾರೆ. ಸೊ ಅಂಥದ್ರಲ್ಲಿ ಈಗ ಹೈಸ್ಕೂಲ್ ಲೆವೆಲಲ್ಲಿ ಕಂಪ್ಯೂಟರ್ ಕೋಡಿಂಗ್ನ ಹೇಳ್ಕೊಡ್ತಾ ಇರೋದು ಮೇ ಬಿ ಇದು ನಾವೆಲ್ಲ ಇದರದ್ದು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಮತ್ತು ಈಗ ನಾನು ಅದಕ್ಕೆ ಫಸ್ಟು ಒಬ್ಬರಿಗೆ ಕೇಳಿದೆ, ನಿಮ್ಮಲ್ಲಿ ಕಂಪ್ಯೂಟರ್ ಟೀಚರ್ ಇದ್ದಾರಾ ಅಂತ. ಸಾಕಷ್ಟು ನಮ್ಮ ಶಾಲೆಗಳಲ್ಲಿ ಕಂಪ್ಯೂಟರ್ ಟೀಚರ್ ಇಲ್ಲ, ಬಟ್ ಆದರೆ ಸಂಭವ್ ಫೌಂಡೇಶನ್ ವತಿಯಿಂದನೇ ಟ್ರೈನರ್ಸ್ನು ಕಳಿಸ್ತಾ ಇದ್ದಾರೆ. ಸೊ ನಮ್ಮದು ಏನು ರಿಕ್ವೆಸ್ಟು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟು ಮತ್ತು ಹೆಡ್ ಮಾಸ್ಟರ್ಸ್ಗೆ ಅಂದರೆ ಇದನ್ನ ನಾವು ಇದು ಒನ್ಸಿನ ಲೈಫ್ ಟೈಮ್ ಅಪಾರ್ಚುನಿಟಿ ಇದು, ನಾವೆಲ್ಲ ಇದು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಯಾಕೆ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಂದ್ರೆ ನಾವು ಚೆನ್ನಾಗಿದ್ದು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಬೆನಿಫಿಟ್ ಆದರೆ ಇವರು ಮೈಕ್ರೋಸಾಫ್ಟ್ ಕಂಪ್ನಿ ಅವರಿಗೆ ತೋರಿಸ್ಕೊತಾರೆ, ಇಷ್ಟು ಚೆನ್ನಾಗಿ ನಾವು ಮಾಡಿದ್ದೀವಿ, ಇದಕ್ಕೆ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದೆ ಅಂತ. ಅವಾಗ ಇನ್ನೂ ಹೆಚ್ಚಿನ ಸ್ಕೂಲ್ಗೆ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನೀವೇನು 9 ಸೆಲೆಕ್ಟ್ ಆಗಿದ್ದೀರಾ, ನೀವು ಒಂಥರ ಪೈಲಟ್ ಪ್ರಾಜೆಕ್ಟ್ ಥರ. ಸೊ ಈ ಪೈಲಟ್ ಸಕ್ಸಸ್ಫುಲ್ ಆದರೆ ಅವರು ಮೈಕ್ರೋಸಾಫ್ಟ್ ಅವ್ರಿಗೆ ಕನ್ವಿನ್ಸ್ ಮಾಡಿ ಇಡೀ ನಮ್ಮ ಜಿಲ್ಲೆಗೆ ತೊಗೊಳಕ್ಕೆ ಸಹಕಾರಿಯಾಗುತ್ತೆ. ಸೊ ಅದಕ್ಕೆ ಇಲ್ಲಿ ನಿಮ್ಮ ಬೋತ್ ಮಕ್ಕಳು ಮತ್ತು ನಮ್ಮ ಟೀಚರ್ಸು ಮತ್ತು DDPA BO ಅವ್ರದ್ದು ಪಾತ್ರ ತುಂಬ ಇಂಪಾರ್ಟೆಂಟು. ಸೊ ಅವ್ರಿಗೆ ಏನು ಫೆಸಿಲಿಟೇಷನ್ ಅವ್ರು ದೊಡ್ಡ ಮನಸ್ಸು ಈ ವೇಳೆ ಸಂಸ್ಥೆಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಭಕ್ತವತ್ಸಲ್ ಅವರು ಮಾತನಾಡಿ, ಗ್ರಾಮೀಣ ಸಮುದಾಯಗಳು ಮತ್ತು ಶಾಲೆಗಳಲ್ಲಿ ಡಿಜಿಟಲ್ ವಿಭಜನೆಯನ್ನು ಕಡಿಮೆ ಮಾಡುವ ಬದ್ಧತೆಯೊಂದಿಗೆ ಮೊಟ್ಟಮೊದಲ ಡಿಜಿಟಲ್ ಸೌಲಭ್ಯ ಮತ್ತು ಕೃಷಿ ಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೂಲಕ ಪ್ರಾಯೋಗಿಕ ತರಬೇತಿ ಅವಧಿಗಳು ಮತ್ತು ನೈಜ ಸಮಯದ ಯೋಜನೆಗಳ ಮೂಲಕ ಹೊಸ ಯುಗದ ಡಿಜಿಟಲ್ ಸಾಮರ್ಥ್ಯಗಳೊಂದಿಗೆ ಗ್ರಾಮೀಣ ಶಾಲೆಗಳು, ಶಿಕ್ಷಕರು ಮತ್ತು ಸಮುದಾಯಗಳನ್ನು ಸಬಲೀಕರಣಗೊಳಿಸಲು ನಾವು ಪ್ರಯತ್ನಿಸುತ್ತೇವೆ ಎಂದರು. ಅಪೇಕ್ಷಿತ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ಸೃಜನಶೀಲತೆ, ನಾವೀನ್ಯತೆ ಮತ್ತು ಪ್ರಾಯೋಗಿಕ ಅನುಭವವನ್ನು ಬೆಳೆಸಲು
ಮತ್ತು ಆಧುನಿಕ ಕೃಷಿ ಚಟುವಟಿಕೆಗಳಲ್ಲಿ ಈ ಸಾಮರ್ಥ್ಯಗಳನ್ನು ನಿಯೋಜಿಸಲು ಸಹಾಯ ಮಾಡಲು ಮೈಕ್ರೋಬಿಟ್ ಟೂಲ್ ಕಿಟ್ಗಳೊಂದಿಗೆ ಶಾಲೆಗಳಲ್ಲಿ ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಕಂಪ್ಯೂಟರ್ ಲ್ಯಾಬ್ಗಳನ್ನು ನಿರ್ಮಿಸಲು ನಾವು ಲೇಸರ್ ಕೇಂದ್ರಿತರಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ಅದರ ಮೂಲದಲ್ಲಿ ವೃತ್ತಿ ಅವಕಾಶಗಳನ್ನು ಹೆಚ್ಚಿಸಲು ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಬೆಂಬಲಿಸಲು ಗ್ರಾಮೀಣ ಸಮುದಾಯಗಳನ್ನು ಡಿಜಿಟಲ್ ಸ್ಥಳೀಯ ನಾಗರಿಕರನ್ನಾಗಿ ಪರಿವರ್ತಿಸುವ ಆಶಯವನ್ನು ಹೊಂದಿದೆ ಎಂದು ಹೇಳಿದರು. ಇಲ್ಲಿಗೆ ನಾವು ನಮ್ಮ ಕೃಷಿಕರಿಗೆ ಕೊಡಬೇಕು ಅಂತ ಹೇಳಿ ಇಂಟರ್ನೆಟ್ ಉಪಯೋಗಿಸ್ಕೊಂಡು ಯಾವ ಥರ ಅವರು ಯೂಟಿಲೈಸ್ ಮಾಡೋದು ಅವರ ಒಳಗಾಲಲ್ಲಿ ಅನ್ನೋದನ್ನು ಒಂದು ಬೇಸಿಕ್ ಪ್ರೋಗ್ರಾಮ್ ಆಗಿ ಪೈಲಟ್ ಆಗಿ ಈಗ 2 ಜಿಲ್ಲೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ರಾಯಚೂರು, ಮತ್ತೊಂದು ಯಾದಗಿರಿ. ಮಾತ್ರ ಪೂರ್ತಿ ಭಾರತ ದೇಶದಲ್ಲಿ ಇದು ನಡೀತಾ ಇರೋದು ಬರೀ 2 ಜಿಲ್ಲೆಗಳಲ್ಲಿ. ಅದರಲ್ಲಿ 9 ಶಾಲೆಗಳು ರಾಯಚೂರಲ್ಲಿ, 9 ಶಾಲೆಗಳು ಯಾದಗಿರಿ. ಇದರಲ್ಲಿ ವಿವಿಧವಾದ ಭಾಗಗಳಿರುತ್ತೆ. ಒಂದು ನಾವು ಬೇಸಿಕ್ಕಾಗಿ ಕೋಡಿಂಗು ಕೃಷಿ ವಿಜ್ಞಾನ ಕೇಂದ್ರ ಅವ್ರ ಜೊತೆ ನಾವು ಸೇರಿಕೊಂಡು ಇದರಿಗೆ ಬೇಕಾದ ಒಂದು ಬ್ಯಾಕ್ಗ್ರೌಂಡು, ಅದರಲ್ಲಿ ಕೃಷಿಗೆ ಏನೇನು ನೀರು ಆಗಲಿ ಗೊಬ್ಬರ ಆಗಲಿ ಯಾವ ಕಾಲಕ್ಕೆ ಏನು ಕೊಡಬೇಕು ಅನ್ನೋದನ್ನು ನಾವು ಇದು ಮಾಡಿ ಅದರ ಕೋಡಿಂಗ್ ಫಸ್ಟ್ ಮಕ್ಕಳಿಗೆ ಕೋಡಿಂಗ್ ಹೇಳ್ಕೊಟ್ಟು, ಕಂಪ್ಯೂಟರ್ ಕೋಡಿಂಗ್ ಹೇಳ್ಕೊಟ್ಟು ಅದನ್ನು ಈ ಒಂದು ಮೈಕ್ರೋಬಿಟ್ ಅಂತ ಏನಿರುತ್ತೆ, ಇದು ಸೆನ್ಸರ್ಸ್ ಇರುತ್ತೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡುತ್ತೆ. ಇದನ್ನು ನಾವು ಹೊಲದಲ್ಲಿ ಇದನ್ನು ನಾವು ಯೂಸ್ ಮಾಡಿಕೊಂಡು ಹೇಗೆ ಮನೆಯಲ್ಲಿ ಕೂತ್ಕೊಂಡು ನಾವು ನೀರು ಆನ್ ಮಾಡೋದಾಗಲಿ ಅಥವಾ ಹೊಲದಲ್ಲಿರುವ ನಮ್ಮ ಕ್ರಿಮಿಕೀಟಗಳು ಬರೋದಾಗಲಿ ಅಥವಾ ಕಾಲಕ್ಕಿಂತ ಮೊದಲೇ ಅದು ಕಲರ್ ಚೇಂಜ್ ಆಗೋದಾಗಲಿ ಅಥವಾ ಏನಾದರೂ ಸರ್ಪಗಳು ಬರೋದು ಅಥವಾ ಬೇರೆ ಏನಾದರೂ ಡೇಂಜರ್ ಇರೋದು, ಕಾಲಕ್ಕೆ ಮಳೆ, ಇವತ್ತಿನ ಬೆಳಗ್ಗೆ ನೀರು ಕಟ್ಟಿ ಬಂದೆ ಮತ್ತು ಮಧ್ಯಾಹ್ನ ಮಳೆ ಬಂತು, ಹಾಗಾಗಿ ಅದೇ ಪವರ್ ವೇಸ್ಟ್ ಮತ್ತು ಎನರ್ಜಿ ವೇಸ್ಟ್ ಆಗುತ್ತೆ. ಇದನ್ನು ನಮಗೆ ವಾತಾವರಣ ಕೇಂದ್ರದಿಂದ ಮಾಹಿತಿ ಸಂಗ್ರಹಿಸಿ ಕೊಡುವ ಇದೊಂದು ಚಿಕ್ಕ ಡಿವೈಸ್ ಇದೆ. ಈ ಡಿವೈಸು ಇಲ್ಲಿ ಭಾರತ ದೇಶದಲ್ಲಿ ಇನ್ನೂ ನಮಗೆ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಮಾಡಿಲ್ಲ. ಇದು ಈಗ ಯುರೋಪಿಯನ್ನಿಂದ ತರಿಸಿ ನಾವು ಪ್ರತಿಯೊಂದು ಶಾಲೆಗೂ ಈ ಥರ ಪಿಟ್ಗಳು ಮತ್ತು ಕಂಪ್ಯೂಟರ್ಸು ಎಲ್ಲ ಕೊಟ್ಟು, ಜೊತೆಗೆ ನಮ್ಮ ಟ್ರೈನರ್ಗಳು ಬರ್ತಾರೆ. ಅವರು ವಾರಕ್ಕೆ 4 ದಿವಸ ಬಂದು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಇದನ್ನು ಹೊಲಗಳಲ್ಲಿ ಅವರ ಸ್ವಂತ ಹೊಲಗಳಲ್ಲಿ ಕರ್ಕೊಂಡೋಗಿ ಅವರಿಗೆ ಹೇಗೆ. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕಾಳಪ್ಪ ಬಡಿಗೇರ, ರಾಯಚೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚಂದ್ರಶೇಖರ್ ಭಂಡಾರಿ, ಸಂಸ್ಥೆಯ ರಾಜ್ಯ ಸಂಯೋಜಕರಾದ ರವಿ, ಸಂಸ್ಥೆಯ ಯೋಜನಾ ವ್ಯವಸ್ಥಾಪಕರಾದ ಅಮಯ್ಯ, ಸಂಸ್ಥೆಯ ತರಬೇತಿದಾರರಾದ ಸವಿತಾ, ನಂದಿನಿ, ರೇಣುಕಾ, ಆದಿತ್ಯ ಸೇರಿದಂತೆ ವಿವಿಧ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ಈಗ ಜಾಹೀರಾತು. ಇದೇ ದಿನಾಂಕ 7/8/2024 ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುವವರು ಡಿ.ಕೆ. ಮುರಳಿ ಯಾದವ್, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ, ಬೆಂಗಳೂರು. ಮಣ್ಣಿನ ಮಗ ಇದೇ ದಿನಾಂಕ 7/8/2024 ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುವವರು ಡಿ.ಕೆ. ಮುರಳಿ ಯಾದವ್, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ, ಬೆಂಗಳೂರು. ಮಾಜಿ ಶಾಸಕ ಕೆ. ಶಿವನಗೌಡ ನಾಯಕ ಅವರ ಹುಟ್ಟುಹಬ್ಬಕ್ಕೆ ವೈಯಕ್ತಿಕವಾಗಿ ತೆರಳಿ ಭಾಷಣದಲ್ಲಿ ಅವರ ಪರವಾಗಿ ಮಾತನಾಡಿದ್ದು ಬಿಟ್ಟರೆ ಉಳಿದ ಮಾಡಿರುವ ಆರೋಪ ಸುಳ್ಳಾಗಿದೆ. ರಾಜ್ಯ ಸಮಿತಿಯ ಎಸ್ಎಫ್ಐ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಸ್ಥಾನದಿಂದ ಅಮಾನತು ಮಾಡಿದ್ದಾರೆ ಎಂದು ಎಸ್ಎಫ್ಐ ಮಾಜಿ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಮ್ಯಾಗಳಮನಿ ಅವರು ಹೇಳಿದರು.
ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಎಸ್ಎಫ್ಐ ರಾಜ್ಯ ಸಮಿತಿಯು ನನ್ನನ್ನು ರಾಜ್ಯ ಉಪಾಧ್ಯಕ್ಷ ಸೇರಿ ಸಂಘಟನೆಯ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿದ್ದಾರೆ. ಆದರೆ ಅವರು ಮಾಡಿರುವ ಆರೋಪ ಕೆಲವು ಮಾತ್ರ ಸುಳ್ಳಾಗಿವೆ ಎಂದರು. ಮಾಜಿ ಶಾಸಕ ಕೆ. ಶಿವನಗೌಡ ನಾಯಕ್ ಅವರ ಹುಟ್ಟುಹಬ್ಬಕ್ಕೆ ಆಹ್ವಾನ ಮಾಡಿದ್ದರು. ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ತೆರಳಿದ್ದೇನೆ. ಕಾರ್ಯಕ್ರಮದಲ್ಲಿ ಅವರ ಪರವಾಗಿ ಮಾತನಾಡಿದ್ದಾರೆ. ಇದು ಮಾತ್ರ ಸತ್ಯ. ಆದರೆ ಅವರು ಮಾಡಿರುವ ಆರೋಪ ಸುಳ್ಳು ಎಂದರು. ಸಂಘಟನೆಗೆ ಧಕ್ಕೆ ತರುವ ಕೆಲಸ, ಚಳುವಳಿ ಹತ್ತಿಕ್ಕುವ ಯತ್ನ ಮಾಡಿದ್ದೀರಿ ಎಂದು ಅಮಾನತು ಮಾಡಿದ್ದಾರೆ. ಕಳೆದ 13 ವರ್ಷಗಳಿಂದ ಸಂಘಟನೆಯಲ್ಲಿ ತಳಮಟ್ಟದಿಂದ ಕೆಲಸ ಮಾಡಿದ್ದೇನೆ, ಶ್ರಮಿಸಿದ್ದೇನೆ. ಪ್ರಾಮಾಣಿಕ ಕೆಲಸ ಮಾಡಿದ್ದರಿಂದ ರಾಜ್ಯ ಮಟ್ಟದಲ್ಲಿ ಗುರುತಿಸಿ ರಾಜ್ಯ ಉಪಾಧ್ಯಕ್ಷ ಸ್ಥಾನ ನೀಡಿದ್ದಾರೆ. ನನ್ನ ಬೆಳವಣಿಗೆಯನ್ನು ಸಹಿಸದೆ ಹಾಲಿ ಜಿಲ್ಲಾಧ್ಯಕ್ಷ ರಮೇಶ್ ಮೀರಾಪುರ ಅವರು ಈ ಕೆಲಸ ಮಾಡಿಸಿರಬಹುದು ಎಂದು ಆರೋಪಿಸಿದರು. ನನ್ನ ಮೇಲೆ ದೂರು ಬಗ್ಗೆ ನೋಟಿಸ್ ನೀಡಿದ್ದು, ಈ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿದ್ದೇನೆ. ಸಭೆಯಲ್ಲಿ ಕೆಲವರು ಅಮಾನತು ಮಾಡುವಂತೆ ವ್ಯಕ್ತಪಡಿಸಿದ್ದರು. ಇದೀಗ ನಾನೇ ರಾಜೀನಾಮೆ ನೀಡುತ್ತೇನೆ ಎಂದರು. ಸಂಘಟನೆಯ ವ್ಯಕ್ತಿಯಾಗಿ ಆ ಸಂಘಟನೆ ಹಿನ್ನೆಲೆ ಬಂದ್ಬಿಟ್ಟು ಸ್ವೀಕರಿಸ್ತೀವಿ. ಆದರೆ ಅವರು ಕೊಟ್ಟಿರ್ತಕ್ಕಂಥ ಕಾರಣಗಳು ನಮಗೆ ನೋವನ್ನು, ಬೇಸರವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಶಿವಕುಮಾರ್ ಮೇಘಲಮನಿ ಸಂಘಟನೆಗೆ ಶುದ್ಧತರ ಒಂದು ಕೆಲಸವನ್ನು ಮಾಡಿದ್ದಾರೆ. ಸಂಘಟನಾ ವಿರೋಧಿ ಕೆಲಸಗಳಲ್ಲಿ ತೊಡಗಿದ್ದಾರೆ. ಕೋಮುವಾದಿ ಪಕ್ಷದ ಚುನಾವಣೆಗಳಲ್ಲಿ ಒಂದಷ್ಟು ಭಾಗವಹಿಸ್ತಾರೆ ಅನ್ನುವಂಥ ಆರೋಪಗಳನ್ನು ನಮ್ಮ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಮಾಡಿದರು. ಅವೆಲ್ಲವೂ ಕೂಡ 100ಕ್ಕೆ 100ರಷ್ಟು ಸುಳ್ಳು ಅನ್ನುವಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಕಳೆದ 13-14 ವರ್ಷಗಳಿಂದ 2010ರಿಂದಲೂ ಕೂಡ ನಾನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐನ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದೀನಿ. ಒಂದು ಹೈಸ್ಕೂಲ್ ಘಟಕದಿಂದ ಕಾಲೇಜು ಘಟಕದ ಅಧ್ಯಕ್ಷನಾಗಿ, ಗ್ರಾಮ ಘಟಕದ ಅಧ್ಯಕ್ಷನಾಗಿ, ತಾಲೂಕು ಮಟ್ಟದಿಂದ ಆಮೇಲೆ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ 3-4 ವರ್ಷಗಳ ಕಾಲ ಕೆಲಸವನ್ನು ಮಾಡಿ ನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ 2020 ಫೆಬ್ರವರಿಯಿಂದ ಇಲ್ಲಿವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ತಾವು ಕೂಡ ಸಾಕಷ್ಟು ಸಾರಿ ನಾವು ಹೋರಾಟ ಮಾಡಿದ ಸಂದರ್ಭದಲ್ಲಿ ಮತ್ತೆ ಈ ಥರ ಕಾರ್ಯಕ್ರಮಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮುಖಾಮುಖಿಯಾಗಿದ್ದೀರಿ. ನಾವು ಎಲ್ಲೂ ಕೂಡ ಯಾವುದೇ ಪಕ್ಷಗಳ ಜೊತೆ ಅಧಿಕೃತವಾಗಿ ಅಥವಾ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಇವತ್ತು ನಾನು ನೀಡ್ತಾ ಇದ್ದೀನಿ. ಯಾಕಂದರೆ ಅದು ಮೊನ್ನೆಯಿಂದಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಬೇರೆ ರೀತಿಯಿಂದ ಚರ್ಚೆ ಆಗ್ತಾ ಇದೆ. ನಮಗಿರ್ತಕ್ಕಂಥ ಕೆಲವು ಹಿತೈಷಿಗಳು, ಅಭಿಮಾನಿಗಳು, ಆಮೇಲೆ ಕೆಲವು ಸಂಘಟಕರು, ಕಾಳಜಿ ಇರುವಂಥ ಪತ್ರಕರ್ತರು ಅನೇಕರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ಮತ್ತೆ ಯಾಕಾಯ್ತು ಅನ್ನುವಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ನಾನು ಇವತ್ತು ಒಂದು ಸ್ಪಷ್ಟನೆಯನ್ನ ನೀಡಬೇಕಾದಂಥ ಜವಾಬ್ದಾರಿಯಿಂದ ನಾನು ಬಂದಿದ್ದೀನಿ. ಯಾಕಂದ್ರೆ ಇದಕ್ಕೆ ನಾವು ಮೌನ ಸಮ್ಮತಿ ಲಕ್ಷಣವನ್ನು ಇಟ್ಟುಬಿಟ್ರೆ ಅದು ರಾಜ್ಯ ಸಮಿತಿಯು ಅಮಾನತು ಮಾಡಲು ರಾಜ್ಯ ಮಟ್ಟದಲ್ಲಿ ಪ್ರಕಟಣೆ ನೀಡಬೇಕಿತ್ತು. ದಿಢೀರನೆ ರಾಯಚೂರಿಗೆ ಬಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿ ಅಮಾನತು ಮಾಡಲಾಗಿದೆ ಎಂದು ಹೇಳುವುದು ಸಂಘಟನೆಯ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದರು. ಉದ್ದೇಶಪೂರ್ವಕವಾಗಿ ನನ್ನ ವರ್ಚಸ್ಸು ಕುಗ್ಗಿಸಲು, ಕಳಂಕ ತರಲು ಕುತಂತ್ರ ರೂಪಿಸಿದ್ದಾರೆ. ರಾಜ್ಯ ಕಾರ್ಯದರ್ಶಿ ಬದಲಾವಣೆ ಮಾಡಿದ್ದು, ನಮ್ಮ ಜಿಲ್ಲೆಯಲ್ಲಿ ಬೇರೆ ಪಕ್ಷಕ್ಕೆ ಹೋಗಿದ್ದರ ಬಗ್ಗೆ ಹೇಳಿಕೆ ನೀಡಿಲ್ಲ. ರಾಜೀನಾಮೆಗೆ ಸಿದ್ಧನಿದ್ದು ತಾವೇ ಪಡೆದು ಅಮಾನತು ಮಾಡಿ ಹೇಳಿಕೆ ನೀಡಿರುವುದು ಷಡ್ಯಂತ್ರ ಎಂದರು. ಈ ಸಂದರ್ಭದಲ್ಲಿ ಜುನೇದ್ ಮರ್ಚೆಟ್, ಅನಿಲ್, ಮೌನೇಶ್, ವೈಜನಾಥ ಸೇರಿದಂತೆ ಅನೇಕರಿದ್ದರು. ಬೇರೆ ಜಾತಿ ಜನಾಂಗದವರು ದರ್ವೇಶ ಹೆಸರಿಟ್ಟುಕೊಂಡು ಜನರಿಗೆ ವಂಚನೆ ಮಾಡಿದ್ದು, ಈ ಕುರಿತು ತನಿಖೆ ನಡೆಸಿ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಕರ್ನಾಟಕ ರಾಜ್ಯ ದರ್ವೇಶ್ ಒಪಿಸಿ ಅಲೆಮಾರಿಗಳ ಸಂಘದ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ದರ್ವೇಶ ಸಮಾಜದವರು ಮಸೀದಿ, ಮಂದಿರಗಳಲ್ಲಿ ಎಲ್ಲ ಸಮುದಾಯಗಳಲ್ಲಿ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುತ್ತಾರೆ. ಆದರೆ ದರ್ವೇಶ ಸಮಾಜದ ಹೆಸರನ್ನು ಕಂಪನಿಗೆ ಇಟ್ಟುಕೊಂಡು ಜನರಿಂದ ಹಣ ಹೂಡಿಕೆ ಮಾಡಿಕೊಂಡು ವಂಚಿಸಿರುವ ಪ್ರಕರಣ ಹೊರಬಂದಿದ್ದು, ಆದರೆ ದರ್ವೇಶ ಸಮಾಜದವರನ್ನು ಜನ ಆರೋಪಿತರ ಮಾಡುವಂತ ವಾತಾವರಣ ನಿರ್ಮಾಣಗೊಂಡಿದೆ. ದರ್ವೇಶ ಗ್ರೂಪ್ ಕಂಪನಿಗೂ ನಮ್ಮ ಸಮಾಜಕ್ಕೂ ಸಂಬಂಧ ಇಲ್ಲ. ಕಂಪನಿ ಮಾಲೀಕರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಎಂದು ಮನವಿ ಮಾಡಿದ್ರು. ಸರ್ ಇಲ್ಲಿ ನೋಡಿ. ಕರ್ನಾಟಕ ರಾಜ್ಯ ದರ್ವೇಶ್ ವತಿಯಿಂದ
ಇವತ್ತು 7ನೇ ತಾರೀಕು 8ನೇ ತಿಂಗಳ 2024ರಂದು ಈ ದಿನ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ರಾಯಚೂರು ಇವರಿಗೆ ಮಾನ್ಯರೇ, ವಿಷಯ ಬೇರೆ ಜಾತಿಯ ವರ್ಗದವರು ದರ್ವೇಶ್ ಎಂಬ ನಕಲಿ ಹೆಸರನ್ನು ಇಟ್ಟುಕೊಂಡು ದರ್ವೇಶ್ ಕಂಪನಿಯನ್ನು ಸ್ಥಾಪಿಸಿ ಹಲವಾರು ಕೋಟಿ ವಂಚನೆ ಮಾಡಿರತಕ್ಕಂಥ ಆರೋಪಿಗಳನ್ನು ಬಂಧಿಸಿ ತನಿಖೆ ಮಾಡಿ ಶಿಕ್ಷೆಗೆ ಒಳಪಡಿಸುವ ಬಗ್ಗೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ದರ್ವೇಶ್ ಜ್ಯೋತಿಷಿ ಅಲೆಮಾರಿಗಳ ಸಂಘ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ಇಸ್ಲಾಂ ಧರ್ಮದಲ್ಲಿ ಹಲವಾರು ಉಪಜಾತಿಗಳಿದ್ದು ನಮ್ಮ ಉಪಜಾತಿ ದರ್ವೇಶ್ ಅಂದರೆ ಇಸ್ಲಾಂ ಧರ್ಮದಲ್ಲಿ ಉಪಜಾತಿ ಆಗಿರೋ ನಾವು ಪೂರ್ವಜರಿಂದ ನಮ್ಮ ಮೂಲ ವೃತ್ತಿ ಮಸೀದಿ ಮಂದಿರಗಳಲ್ಲಿ ಎಲ್ಲ ಧರ್ಮದ ಸಮುದಾಯಗಳಲ್ಲಿ ಭಿಕ್ಷಾಟನೆ ಮಾಡಿ ಸಂಸಾರ ಹಾಗೂ ಜೀವನವನ್ನು ನಡೆಸುವುದು ನಮ್ಮ ಮೂಲ ವೃತ್ತಿ. ಅಂದರೆ ಬೇರೆ ಜಾತಿಯ ವರ್ಗದವರು ನಮ್ಮ ದರ್ವೇಶ್. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಮಹಮ್ಮದ್ ಆಲಿ ಮಟಮಾರಿ, ಚಾಂದ್ ಪಾಷಾ, ಮೆಹಬೂಬ್ ಸಾಬ್, ಜಮಾಲ್ ಸಾಬ್, ಮೌಲಿ ಸಾಬ್, ಫಕ್ರುದ್ದೀನ್, ನೂರ್ ಮಹಮ್ಮದ್, ಶಾಲಂ, ಮೌಲಾ, ಎಂಡಿ ಅಲಿ, ಅಹಮ್ಮದ್ ಹುಸೇನ್, ಮೆಹಬೂಬ್, ಖಲೀಲ್ ಸೇರಿದಂತೆ ಅನೇಕರಿದ್ದರು. ಸ್ಪರ್ಧಾತ್ಮಕ ಯುಗದಲ್ಲಿರುವ ವಿದ್ಯಾರ್ಥಿಗಳು ಬಾಹ್ಯಾಕಾಶದ ವಿಸ್ಮಯಗಳ ತಿಳಿಯುವ ಅವಕಾಶಗಳನ್ನು ಒದಗಿಸಿಕೊಟ್ಟಿರುವ ಆಕಾಶವಾಣಿ ಮತ್ತು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ರಸಪ್ರಶ್ನೆ ಕಾರ್ಯಕ್ರಮ ಸದುಪಯೋಗ ಪಡಿಸಿಕೊಳ್ಳುವಂತೆ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್ ಅವರು ಹೇಳಿದರು. ಅವರಿಂದು ರಾಯಚೂರು ಆಕಾಶವಾಣಿ ಕೇಂದ್ರದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಪ್ರಸಾರ ಭಾರತಿ ಆಕಾಶವಾಣಿ ಕೇಂದ್ರ ರಾಯಚೂರು, ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಂಯುಕ್ತಾಶ್ರಯದಲ್ಲಿ ಆಯ್ದ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಬಾಹ್ಯಾಕಾಶ ರಸಪ್ರಶ್ನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂದಿನ ವಿದ್ಯಾರ್ಥಿಗಳಿಗೆ ಸಿಗುವ ಅವಕಾಶಗಳ ಬಳಸಿಕೊಂಡು ಮುನ್ನೆಲೆಗೆ ಬರಬೇಕು. ಇತ್ತೀಚೆಗೆ ಇಡೀ ಪ್ರಪಂಚ ಭಾರತದತ್ತ ನೋಡುವಂತೆ ಖಗೋಳದಲ್ಲಿ ಅನೇಕ ಪ್ರಯೋಗ ಮಾಡಿ ಯಶಸ್ವಿಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 23 ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಚರಿಸುತ್ತಿದ್ದು, ಅದರ ಭಾಗವಾಗಿ ವಿದ್ಯಾರ್ಥಿಗಳಲ್ಲಿ ಈ ಬಗ್ಗೆ ಒಂದಷ್ಟು ವಿಷಯಗಳ ತಿಳಿಸುವ ಮತ್ತು ತಿಳಿಯಲು ಆಕಾಶವಾಣಿ ರಸಪ್ರಶ್ನೆ ಆಯೋಜಿಸಿದ್ದು, ಸ್ಫೂರ್ತಿಯಿಂದ ಭಾಗವಹಿಸಲು ಸಲಹೆ ನೀಡಿದರು. ನಮ್ಮ ಸುತ್ತಮುತ್ತಲೂ ನಡೆಯುವ ಅನೇಕ ವಿಸ್ಮಯ ವೈಶಿಷ್ಟ್ಯತೆಗಳ ತಿಳಿಯಲು ಮುಂದಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಉತ್ತಮ ಅಭ್ಯಾಸ ಮಾಡಿ ಯಶಸ್ವಿಯಾಗಲು ಹೇಳಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ ಮಾತನಾಡಿ, ಇಂದು ಮಾಹಿತಿ ತಂತ್ರಜ್ಞಾನ ಬೆಳೆಯುತ್ತಿದ್ದು ವೈಜ್ಞಾನಿಕವಾಗಿ ಯೋಜನೆ ಮಾಡಿ ಬದುಕುತ್ತಿದ್ದೇವೆ. ಹೀಗಾಗಿ ಇಂತಹ ಖಗೋಳದ ವಿಸ್ಮಯ ತಿಳಿಯಲು ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ. ಮುಂದಿನ ಪರೀಕ್ಷೆಯಲ್ಲಿ ನಿಮಗೆ ಇದರಿಂದ ಲಾಭವೂ ಆಗಲಿದೆ ಎಂದರು. ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿ ತಾಲೂಕಿನಲ್ಲಿ 4 ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿ ಶುಭ ಕೋರಿದರು. ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಅಜಿತ್ ಮಾತನಾಡಿ, ಬಾಹ್ಯಾಕಾಶದ ಬಗ್ಗೆ ತಿಳಿಯಲು ವಿದ್ಯಾರ್ಥಿಗಳಿಗೆ ಇದೊಂದು ಉತ್ತಮ ವೇದಿಕೆ ಆಗಲಿದೆ. ಸದುಪಯೋಗ ಪಡೆದುಕೊಳ್ಳಲು ಸಲಹೆ ನೀಡಿದ ಅವರು, ಜ್ಞಾನ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಆಗಮಿಸಿ ಖಗೋಳಾಕಾಶದ ಬಗ್ಗೆ ತಿಳಿಯಲು ಹೇಳಿದರು. ಅಧ್ಯಕ್ಷತೆ ವಹಿಸಿದ ಕಾರ್ಯಕ್ರಮ ಪ್ರಸಾರ ನಿರ್ವಾಹಕರಾದ ವೆಂಕಟೇಶ್ ಬೇವಿನ ಬೆಂಚಿ ಮಾತನಾಡಿ, ಇಂದು ಸ್ಪರ್ಧೆ ಇಲ್ಲದೆ ಬದುಕಲು ಕಷ್ಟ. ಅದಕ್ಕೆ ವಿದ್ಯಾರ್ಥಿಗಳು ಅಣಿಯಾಗಬೇಕು. ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಂತ-ಹಂತವಾಗಿ ಬದುಕಿನಲ್ಲೂ ಯಶಸ್ವಿಯಾಗಿ ಎಂದರು. ಆಕಾಶವಾಣಿ ಯಾವಾಗಲೂ ಜನಮುಖಿಯಾಗಿ ಅಭಿವೃದ್ಧಿ ಪರವಾಗಿ ಸುದ್ದಿ ತಲುಪಿಸುವ ದೇಶದ ಅಭ್ಯುದಯದ ಸಂವಹನವಾಗಿ ಕಾರ್ಯ ಮಾಡುತ್ತಿದ್ದು, ಜನಮುಖಿ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಭಾಗಿತ್ವ ಮುಖ್ಯ ಎಂದರು. ನಂತರ ನಡೆದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಒಟ್ಟು 10 ಸರ್ಕಾರಿ ಪ್ರೌಢಶಾಲೆಯ 20 ಮಕ್ಕಳು ಭಾಗವಹಿಸಿದರು. ಅಂತಿಮವಾಗಿ ಯರಮರಸ್ನ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳಾದ ಶರಣಬಸವ, ವಿಜಯಕುಮಾರ್ ಪ್ರಥಮ ಸ್ಥಾನ ಪಡೆದರೆ 300 ವಾಡಿ ಶಾಲೆಯ ವಿದ್ಯಾರ್ಥಿನಿಯರು ದ್ವಿತೀಯ ಸ್ಥಾನ ಪಡೆದರು. ಕಾರ್ಯಕ್ರಮದಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಶಿಕ್ಷಣ ಸಹಾಯಕಿ ವಿದ್ಯಾಗಿ ಇಸಿಒ ಮಂಜುನಾಥ ಹೂಗಾರ, ಆಕಾಶವಾಣಿಯ ಲೆಕ್ಕಾಧಿಕಾರಿ ನಾಗಮಣಿ, ಅಸ್ಕಿಹಾಳದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಅಂಜಲಿ ದೇವಿ, ಮಲಿಯಾಬಾದ್ ಪ್ರೌಢಶಾಲೆಯ ಶಿಕ್ಷಕಿ ಪಾರ್ವತಿ ಬಿರಾದರ್, ಉದ್ಘೋಷಕರಾದ ವೆಂಕಟೇಶ್ ಹೂಗರ್, ಬಿ ನರಸಿಂಹಲು, ನಾಗರತ್ನ ಸೇರಿದಂತೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ವಾಹನ ಮಹಿಳಾ ಚಾಲಕರಿಗೆ ಬಾಕಿ ವೇತನ ಪಾವತಿಗೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ ಶಿವಾಪುರೆ ಸೂಚನೆ.
ಮಾವಿನ ಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷ, ಅರಣ್ಯ ಇಲಾಖೆಯಿಂದ ಮೊಸಳೆ ಸೆರೆ, ನಿಟ್ಟುಸಿರು ಬಿಟ್ಟ ಜನತೆ. ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದು ವಂಚನೆ, ಜಾರಿ ನಿರ್ದೇಶನಾಲಯಕ್ಕೆ ದೂರು, ರಘುವೀರ ನಾಯಕ್. ಕಂಪ್ಯೂಟರ್ಗಳ ಸೌಲಭ್ಯ ಸದುಪಯೋಗ ಪಡೆದುಕೊಳ್ಳಿ, ಜಿಲ್ಲಾಧಿಕಾರಿ ನಿತೀಶ್ ಕೆ. ಎಸ್ಎಫ್ಐ ಸಂಘಟನೆಯಿಂದ ಅಮಾನತು, ನನ್ನ ಬೆಳವಣಿಗೆ ಸಹಿಸದೆ ಷಡ್ಯಂತ್ರ, ಮ್ಯಾಗಳಮನಿ. ದರ್ವೇಶ್ ಹೆಸರಿಟ್ಟುಕೊಂಡು ವಂಚನೆ, ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ರಸಪ್ರಶ್ನೆ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಳಿ, ಕೆಡಿ ಬಡಿಗೇರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.